ಎಷ್ಟು ಚಂದ ಅದ ನೋಡ್ರಿ ಮಂಟಪ ಇವು ಮೇಲೆ ಬೇಡ ಈಗ ಬಿಸಿಲು ಭಾಳ ಐತೆ ಹತ್ತಕ್ಕಾಗಲ್ಲ. ಅದೇ ಇಲ್ಲಪ್ಪಾಜಿ ಇದೆ ಚೇರ್ಗೆ ಹೋದ್ರಿ ಬನ್ನಿಪ್ಪ ಇಲ್ಲಿ ತಗೋ. ನಾನು ಬಿಟ್ಟು ಮುಂದೆ ಹೋಗ್ಬಿಡ್ತಾಳ್ರಿ. ಹೋಗಿ ಇನ್ನೊಮ್ಮೆ ನೋಡ್ಕೊಂಬಿಟ್ರಿ ಗವಿ ಮಠ ಅಂತ ಹೊರಗೊಂಟಿ ನಾವು. ನಮ್ಮ ನಂದಮ್ಮ ಗಾಳಿ ಅಂತೂ ಭಾರಿ ರೌಂಡ್ ಹಾಕ್ಸ್ಕೊಂಡ್ಬಿಟ್ಲು. ಎಲ್ಲಿ ಕುಂದಿಸ್ಲಿಲ್ಲ, ಎಲ್ಲಿ ಏನಿಲ್ಲ. ಪಾಪ ದರ್ಶನ ಆತ್ರಿ. ಬಲಪಾಲೈ ಯಾವ ನಾನು ನಿನ್ನಿಂದ ಹಾಗಾಗಿಲ್ಲ. ಹಾಕ್ರಿ ತೊಗೊಂಡಿವ್ರಿ 50 ರೂಪಾಯ್ದು ಹೂ ತೊಗೊಂಡಿವಿ. 4 ಭಾಗ ಮಾಡಿ ಕೊಪ್ಪಳ ಗವಿ ಮಠ ಬಟ್ ಚಂದ ಐತ್ರಿ ಇದು. ಮತ್ತೆ ಇಂಪ್ರೂವ್ ಮಾಡಿ ಕಾಣತ್ತಾರ ದೇವಸ್ಥಾನ. ಈಗ ನೋಡ್ರಿ ನಾಷ್ಟ ಎಲ್ಲ ಮಾಡಿ ರೆಡಿಯಾಗಿ ಊರಿಗೆ ಹೊಂಟಿದ್ವಿ. ಊರಿಗೆ ಹೋಗ್ತಾ ಇಲ್ಲೇ ಕೊಪ್ಪಳ ಹತ್ರ ಇದೆ, ಬದಿಕೊಪ್ಪಕ್ಕೆ ಕೊಪ್ಪಳ ಭಾಳ ಹತ್ರ. ಕೊಪ್ಪಳಕ್ಕೆ ಹೋಗಿ ಗವಿ ಸಿದ್ಧಾಚಾರ್ಯದ ದರ್ಶನ ಮಾಡಿಕೊಂಡು ಅತ್ತಾಗ ಹೋಗುವಂತೆ ಬರ್ರಿ ಅಂತೇಳಿ ನಮ್ಮ ಅಕ್ಕ ಇತ್ತಾಗ ಕೊಪ್ಪಳ ಕರ್ಕೊಂಡ್ರ. ಕೊಪ್ಪಳದಾಗ ದರ್ಶನ ಮಾಡಿಕೊಂಡು ಸೀದಾ ಗದಗ ಬಸ್ ಹತ್ತಿದ್ರೆ ನಮ್ಗೆ ಅಲ್ಲಿಂದ ಅತ್ತಾಗ ಮಠ ಹೋಗುವಾಗ ಬಸ್ ಸಿಗ್ತಾವ್ರಿ. ಹಾಗಾಗಿ ಕೊಪ್ಪಳದ ಮೇಲೆ ಈಗ ಬರೀ ಗವಿ ಸಿದ್ಧ ಮಠ ಯಾರು ನೋಡಿಲ್ಲ ಎಲ್ರಿಗೂ ಇವತ್ತು ಗವಿ ಸಿದ್ಧಾಚಾರ್ಯದ ದರ್ಶನ ಮಾಡಿಸ್ತೀವಿ. ಏನಪ್ಪ ಅಂದ್ರೆ ಒಂದು 3-4 ವರ್ಷದಿಂದ ಹೋಗಿದ್ದೆ ನಾನು. ತನುಮನು ಇಬ್ಬರು ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಬಂದಿದ್ವಿ, ಬಾಗಲಕೋಟೆಯಿಂದ ಬಂದಿದ್ವಿ. ಮನ್ವಿತಿಂದ ಅವಾರ್ಡ್ ಅವ್ರ ಕಡೆಯಿಂದ ಕೊಡಿಸಿದ್ವಿ ನಾವು. ಅದಾಗಿಂದ ಹೊಳ್ಳಿ ಬಂದೇ ಇಲ್ಲ. ಜಾತ್ರೆ ಬರ್ಬೇಕಂತ ಎಷ್ಟು ಅಂದ್ಕೊಂಡ್ವಿ. ಅವಾಗ ಇವರು ಎಕ್ಸಾಮು ಅದು ಇದು ಅಂತೇಳಿ ಅವಾಗ ಓದ್ಸೋದು ಬರ್ಸೋದು ಬಿಸಿ ಜಾತ್ರೆ ಬರೋಕ್ಕಾಗಲಿಲ್ಲ. ಈಗ ಹೇಗೂ ಇಲ್ಲೇ ಬಂದಿವಲ್ರಿ, ನೋಡ್ಕೊಂಡು ಹೋದ್ರಂತೇಳಿ ಇಲ್ಲಿ ಗವಿ ಮಠಕ್ಕೆ ಹೋಗಿ ಊರಿಗೆ ಹೋಗ್ತೀವಿ. ಬರೀ ಇವತ್ತು ಯಾರೆಲ್ಲ ನೋಡಿಲ್ಲ ಕೊಪ್ಪಳದಾರ ಆಲ್ಮೋಸ್ಟ್ ನಾವು ವಿವರ ಅದಿರಿ. ಯಾರೆಲ್ಲ ಅದಿರಿ ಕಮೆಂಟ್ ಮಾಡಿ. ನಿಮ್ಮ ಕೊಪ್ಪಳಕ್ಕೆ ಬರಕತ್ತೀವಿ ನಾವು, ಕೊಪ್ಪಳದಾರ ನಾವು ನಮ್ಮೂರರಿ ಅಂತೇಳಿ ಕಮೆಂಟ್ ಮಾಡಿರಿ. ಈಗ ಹೇಳ್ತಿದ್ದೋ ಹೇಳ್ತಿ ಒಡಪ ಹೇಳ್ತಿ. ಇಲ್ಲಿ ನಮ್ಮ ದೊಡ್ಡಮ್ಮ ಬದಾಡ್ರಿ ಒಂದಷ್ಟು ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಗಂಡನ ಹೆಸರು ಹೇಳುವಾಗ ಒಡಪ ಹೇಳ್ತೀವಲ್ಲ, ಅವು ಆಲ್ಮೋಸ್ಟ್ ಬರ್ತಾವ್ರಿ. ಅವ್ರಿಗೆ ಒಂದಷ್ಟು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಬರ್ರಿ ಹೇಳ್ತಾ. ಚಂದ ನೀ ಸರಿಯಪ್ಪ, ಇನ್ನೊಂದು ಚಂದ ಸರ್ಕೋ ಏನು ಪೈಪ್ ಸಿಕ್ಕ ಏನು ತೋಲಿ ಭೂ ಅಂತ ತಗ ಸ್ವಲ್ಪ ಹೆಸರು ನೀನೇ ಗಂಡನ ಹೆಸರು ನೀ ಹೇಳ್ದೊಡ ಒಡಪ ಕೇಳಿ. ಪಾರ್ವತಿ ಪೂಜಿಸೋನು ಪ್ರೇಮಕ್ಕಾಯಿ, ಸರಸ್ವತಿ ಪೂಜಿಸೋನು ವಿದ್ಯಾಕಾರಿ, ಬಸವಗಳು ಪಾದ ಪೂಜಿಸೋನು ನನ್ನ ಹಣೆಯ ಕುಂಕುಮಕಾಯಿ. ಚಂದಿತ್ಲ. ಮತ್ತೆ ಬೆಳೆದಿಂದ ಬೆಳಕು ಕಲ್ಸಕ್ಕೆ ಹೇಳಕ್ಕೆ ನಕ್ಷತ್ರ ಬೆಳಕಿಲ್ಲ ಅಕ್ಷರ ಹೇಳ್ತಾರೆ ಬಸವಗಳು. ಸರಿ ಮಲ್ಲಿಗೆ ತೂಗುವಾಗ ತಕ್ಕಡಿ ಮಣ್ಣಡಿ ನಮ್ಮನ್ನ ಪಟ್ಟ ಮೇಲೆ ತಂದೆ ತಾಯಿ ಚಿಂತಿ ದೂರ ಆಯ್ತು ಬಸವಗಳು. ಈಗ ನೋಡ್ರಿ ಹೊಂಟಿವಿ ಕೊಪ್ಪಳಕ್ಕೆ. ಎಲ್ಲರೂ ತಯಾರಾಗ್ಯಾರ. ಅಕ್ಕ ತೆಗೀರಿ ಇವ್ರು ಚಂದನ ಗಾಡಿಯ ತಾಯಿ ಮಗಳು ಅಕ್ಕ ತಂಗಿ ಇರ್ತಾರ ಹೋಲ್ತು. ತಾಯಿ ಮಗಳು ಅಲ್ಲಿ ಅಕ್ಕ ತಂಗಿ ರೇಣುಕ ನಿನ್ನ ಏನದು ಯಾಕಲ್ಲ ಇಡೋ ಗಾಡಿ ತಾನೇ ಬರ್ತೀವಿ ಅಲ್ಲೇ ಗಾಡಿ ಎಲ್ಲ ಬಾ. 50 ಜನ ಅಂತೀವ್ರಿ ಕೊಪ್ಪಳಕ್ಕೆ. ಬರ್ರಿ. ಇನ್ನೊಂದು ಫೋನ್ ಹಾಕಿದ್ನೆಲ್ಲ ನಾವೇ ಅದನ್ನ ನೋಡಿ. ಇನ್ನೊಂದು ಫೋನ್ಕ ನೋಡಿ ಹಾಕಿರ್ಬೇಕು. ಇವೆರಡು 4 ರೀ. ಅದೊಂದು ಮನೆ ಬಿಟ್ಟಿವಿ ಆಗಿದ್ದು ಚಂದನ್ ಬಿಟ್ಟಿವ್ರಿ ಮನ್ಯಾಗ. ನೆಟ್ಟಿಗೆ ಇದ್ದದನ್ನು ಕರ್ಕೊಂಡು ಹೊಂಟಿವ್ರಿ. ಅದು ಒಂದೊಂದು ಬಿಟ್ಟಿವಿ. ಇವ್ರು ಇಷ್ಟು ಹಿಡಿಯೋದೆಲ್ಲ ಹಾಂ ಅದು ಒಂದನೇ ಹೇಳೋದು ಒಂದ. ಹೌದಾ? ಏನು ನಿನ್ನೆಷ್ಟ ಅಲ್ಲ ಸುಮಾರು ಸಲ ಅಡ್ಡಾಡಿವಲ್ಲ. ಎಲ್ಲ ಅಡ್ಡಾಡಿದ್ರು ಒಂದೊಂದು ಆಧಾರ್ ಕಾರ್ಡ್ ಮತ್ತು ಪ್ರೂಫ್ ತೋರ್ಸಬೇಕು ಅವ್ರಿಗೆ.
ಹಂಗೆ ಕೇಳ್ತಾರ ಒಂದು ಇಲ್ರಿ ಮುಗ್ದಿಲ್ಲ ಲಂಬು ಜಕ್ಕದಲ್ಲ ಅದಕ್ಕೆ ಇನ್ನು 2 ತಿಂಗಳಿಗೆ ಇಬ್ಬರು ಟಿಕೆಟ್ ತೆಗಿದ್ರೆ ಅಡ್ಡಾಡ್ಬೇಕಿಲ್ಲ ಏನು ಬೇಡ ವೇಟ್ ಐತೆ ಅದು ನೀರಿನ ಬಟ್ಲೆ ಬಿಟ್ಟಿವಿ 3 ಲೀಟ್ರ್ ನೀರು ಇಟ್ಕೊಂಡಿವಿ ವಜ್ಜ ಒಂದರ ಕೊಡ ನೀನು ಒಂದು ಕೊಡು 1 ಲೀಟ್ರದ್ದು ಕೊಡಕ್ಕೆ ಜಗ್ಗ ಸ್ಪೀಡ್ ಬಿಸಿಲು ನೋಡ್ರಿ ಒಳ್ಳೆ ಬಿಸಿಲಾಗಿ ಬಿಟ್ಟಿವಿ ನಾವು ಮನೀನ ತಳ್ಕಲ್ ನೋಡ್ರಿ ತಳ್ಕಲ್ ಬಸ್ ಸ್ಟ್ಯಾಂಡ್ ದೊಡ್ಡದೈತಿ ಅದ ಇಷ್ಟು ದೊಡ್ಡದು ತಳ್ಕಲ್ ಊರು ಇಷ್ಟು ದೊಡ್ಡದೈತೆ ಅಂದ್ಕೊಂಡಿದ್ದೆಲ್ಲ ತಳ್ಕಲ್ ಬಸ್ ಸ್ಟ್ಯಾಂಡ್ ಬಸ್ ಫುಲ್ ರಶ್ ಐತಿ ನಿಂತೀವಿ ಪೋಸ್ಟ್ರು ನೋಡ್ರಿ ಎಲ್ಲರೂ ನಿಂತಾರ ಈ ಕಡೆ ನಮ್ಮ ರೆಣ್ಕ ನಿಂತ ಪೋಸ್ಟ್ರು ಬಂತು ಖಾಲಿ ಐತೆ ನೋಡೋದು ನೋಡ್ರಿ ಕೊಪ್ಪಳ ಬಸ್ ಸ್ಟ್ಯಾಂಡ್ ಕೊಪ್ಪಳ ಹೊಂಟೀವಿ ಕೊಪ್ಪಳ ಮಠಕ್ಕೆ ಹೊಂಟೀವಿ ಹೂ ತೊಗೊಂಡಿವ್ರಿ 50 ರೂಪಾಯ್ದು ಹೂ ತೊಗೊಂಡಿವಿ 4 ಭಾಗ ಮಾಡು ಸ್ವಲ್ಪ ಹಾಕಿ ಸ್ವಲ್ಪ ತೆಗಿ 3 ಭಾಗ ಮಾಡಿ ಹೂ ತೊಗೊಂಡಿವ್ರಿ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ತೊಗೊಳ ಇಟ್ಕೋ ಅದೇ ಕ್ಲಿಪ್ ಇಟ್ಕೊಂಬಂದು ಏನೇ ಇಟ್ಕೋ ಎಷ್ಟು ಚಂದ ಅದ ಗುತ್ತಾಗಿ ಹೂ ಒಳ್ಳೆ ಚಂದ ಅದಾವ ಹೂ ನಮ್ಮ ಮನ್ವಿ ತಿರ್ಗ ಬಸ್ ಸ್ಟ್ಯಾಂಡ್ ಮುಂದೆ ಸ್ಟ್ಯಾಚು ಐತಲ್ಲ ನನಗದ ಸರ್ ಯಾವ ರೈತರು 50 ರೂಪಾಯಿ ಗವಿ ಮಠಕ್ಕೆ ಬರ್ರಿ ಹೇಳಿದೇವ್ರಿ ಕೊಪ್ಪಳ ಗವಿ ಮಠಕ್ಕೆ ಇಲ್ಲಿ ನಾ ಕನ್ಫ್ಯೂಸ್ ಆಗಿದೆ ನಮ್ಮ ಮಠ ಅಂತ ತಗೊಂಡ್ಬಿಡಿ ಇಲ್ಲ ಈ ಮಠ ನಮ್ಮ 360 4 ಮಂದಿ ಸೀಟ್ ತೊಗೊಂಡಾನ 4 ಮಂದಿ ಲೆಕ್ಕ ತೊಗೊಂಡಾನ ಹೌದು ಈಗ ಮಕ್ಳದ್ದು ತೊಗೊಂಡಾಗತ್ತಾರ ಮೊನ್ನೆ ತೊಗೊಂಡಿದ್ರು ಗದನ್ಯಾಗ ಕೊಪ್ಪಳ ಗವಿ ಮಠ
ಬಟ್ ಚಂದ ಐತ್ರಿ ಇದು, ಮತ್ತೆ ಇಂಪ್ರೂವ್ ಮಾಡ್ಯಾರ ಇದನ್ನ ನಾವು ಹಂಗಿತ್ತು. ಈ ವರ್ಷ ಜಾತ್ರೆ ಫುಲ್ ಜೋರು ಐತಲ್ಲ. ಹಾಂ ಎಷ್ಟು ಚಂದ ಕಾಣತ್ತಾರ ದೇವಸ್ಥಾನ. ಗದ್ಲ ಐತೆ ನೋಡ್ರಿ. ಈಗ ಒಂದು 4 ವರ್ಷದಿಂದ ಬಂದಾಗ ರೇಣುಕ ಬಿಡ್ದಿಂದ ಟೈಮ್ನಾಗ ಬಂದಾಗ ಒಟ್ಟ ಗದ್ಲು ಇದ್ದಿದ್ದಿಲ್ಲ, ಈಗ ಜನನೇ ಇದ್ದಿದ್ದಿಲ್ಲ. ಎಷ್ಟು ಗದ್ಲೈತೆ ನೋಡು. ಈಗ ಭಾಳ ಫೇಮಸ್ ಆಗತೈತಲ್ಲ ಇದು. ಹಾಂ ಗದ್ಲು ಇದ್ದೇ ಇರ್ತೈತಿ ಇಷ್ಟು. ಚಪ್ಪಲ್ ಬಿಡೋಕೆ ಇಷ್ಟು ಗದ್ಲ ಐತೆ ನೋಡ್ರಿ. ಅವಾಗೆಲ್ಲ ಇದು ಏನೂ ಇರಲಿಲ್ಲ. 7 ಜನ ಆದ್ವಿ, 7 ಮಂದಿ ಚಪ್ಪಲ್ ನೋಡ್ಬೇಕು ಇಲ್ಲಿ ಎಲ್ಲ ಐತಿ. ಏನಿರಲಿಲ್ಲ ರೇಣುಕ ಇದು. ಹಾಕ್ರಿ ಹಾಕ್ರಿ ಅವ್ವ ಹಾಂ ತಂಪು. ಚಪ್ಪಲೆಲ್ಲ ಒಂದು ಕಡೆ ಹಾಕಿ ಟೋಕನ್ ತೊಗೊಂಡು ಬಂದಿವ್ರಿ. ಈಗ ಹೊಂಟೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋರೆಲ್ಲ ಪ್ರತಿಯೊಬ್ಬರು ಗವಿ ಮಠ ನೋಡಿಕೊಂಡು ಹೋಗೋಕೆ ಬರ್ತಾರೆ. ಪರವಾಗಿಲ್ಲ ಗದ್ದಲ ಐತಿ ಇವತ್ತು. ಹಾಂ ನಮ್ಮ ಅಕ್ಕ ಒಂದು ಸ್ವಲ್ಪ ತಡ ಆಗುತ್ತೆ. ಶಿಲ್ಪ ಅಂತೆ ಚಲೋ ಐತಿಲ್ಲ. ವಿಡಿಯೋ ಚಾಲು ಇರೋದನ್ನು ಮಾತಾಡ್ಕೊತೀನಿ. ಇತ್ತು ಅಲ್ಲಿ ಕೊಡಂತ ಈ ಕೈಯಾಗ ಲೆಫ್ಟ್ ಹ್ಯಾಂಡಿಗೆ ಕೊಡು. ಹಾಂ ಬೇಡ ಕೊಡು. ಅಯ್ಯೋ ತಾರ ತಂಗಿ ಹಿಡ್ಕೊತೀನಿ. ಹಾಂ ಭಾರಿ ಚೆನ್ನಾಗಿ ಬಿಡು ಇದು. ಭಾರಿ ಚೆನ್ನಾಗಿ ಬಿಡು. ಕರೆನ ಬಿಡ ನಿನ್ನೆ ಇದು ಏನು. ಹಾಂ 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 ಯಾವ ಸರ ಐತಿ. ಹಾಂ ಹಾಂ ಸರಿ ದೀಪ ಆತ ನಡ್ರಿ. ಬಿಸಿಲ ದೀಪ ಹಾಂ ಓಡ್ರಿ ಓಡ್ರಿ. ಮೆಟ್ಲ ಮೇಲೆ ಬೇಡ್ಕಂದ ಹಿಂಗೆ ನಡ್ರಿ. ಹಸಿರು ನೋಡ್ರಿ ಭಾರಿ. ಅಲ್ಲಿ ಅಜ್ಜಾರು ಬಂದು ಕುಂತಿರ್ತಾರೆ ರೇಣುಕಾಲೊಂದು ಗಿಡಕ್ಕೆ. ಅಲ್ಲಿ ಎಲ್ಲರೂ ಬಂದು ಅಲ್ಲೇ ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಅಲ್ಲೇ ಬರ್ಬೇಕು. ಅಲ್ಲಿ ತೋರಿಸ್ತೀನಿ. ಬೆಳಿಗ್ಗೆ ಭಾರಿ ಐತಿ ಅದು. ಅಲ್ಲಂತ ಇನ್ನೂ ಮಸ್ತ್ ಮಾಡಿರ್ತಾರೆ. ಇಲ್ಲೇ ಇಷ್ಟ ಐತಿ ಇದು. ಬರ್ಬರ್ತ ಟೂರಿಸ್ಟ್ ಪ್ಲೇಸ್ ಆಗುತ್ತೆ ನೋಡಿ. ಈ ಕಡೆ ಗುಡಿ ಇಡಿ. ಗುಡಿ ಇಲ್ಲೇ ಹಿಡ್ದಿನ ಹ್ಞೂ ಬಾತ್ ಅಲ್ಲೇ ನಿಂದಿರ್ತೀನಿ ತಗ. ಯಾವ ನಾನು ನಿನ್ನಿಂದ ಹೋಗೋದಾಗ ಹಾಗಾಗಿಲ್ಲ. ಬರ್ರಿ ಮನೆ ಹಿರಿಯರಿಕೆರೆ ಗುಡಿ ಒಳಗೆ ದರ್ಶನ ಕೊಂಡೇವಿ. ಪಡೆ ಐತಿ ತಗ್ನೆ ಐತಿ. ಹುಷಾರಪ್ಪ ನೀವು. ಒಬ್ಬರು ಮಾತು ತಿಳಿರಿ ಇಳಿದ ಕರ್ಕರುಡ್ರಿ. ಆಗಿ ಹೊಂಟೀವಿ ನಡ್ರಿ. ಏನದು ಹಚ್ಚೋರಿ ಜಂಟಾನೆ. ಇಲ್ಲಿ ಆ ಕಡೆಯಿಂದ ದರ್ಶನ ಹಾಕಿ ಅವಸರ ಮಾಡಿ ಸಣ್ಣ ನೋಡ್ರಿ ಅವು 10 ಬಜ್ಜಿ ಬರ್ರಿ. ನಮ್ಮಂತ ಕೂಡ ರೇಟ್ರಾಗಾರ ಒಬ್ರು ಪಾಪ ದರ್ಶನ ಆತ್ರಿ. ಮಲಪಾಲೆ ಅಜ್ಜರು ಇಲ್ಲಿ ಕೂತಿರ್ತಾರೆ. ಅಜ್ಜರು ಭೇಟಿಗೆ ಬಂದರೆ ಇಲ್ಲಿ ಕೂತಿರ್ತಾರೆ. ಬಿಟ್ಟರೆ ಅಲ್ಲಿ ಹೊರಗೆ ಒಂದು ಗಿಡದ ಕಡ್ಕೊಂತಿರ್ತಾರೆ.
ಇಲ್ಲಿ ನಳ್ಳಿ ನಿಲ್ರಿ, ಫೋಟೋ ತೆಗಿತೀನಿ ಕೂತಾರ ಇಷ್ಟು. ಇಲ್ಲೇ ಅಪ್ಪಾಜಿ ಇದೆ ಚೇರ್ಗೆ ಹೊರಗೆ ಬಿಟ್ರೆ ಇಲ್ಲಿ ಅಲ್ಲಿ ಹೋಗ್ಬಾರ್ದು ಅಂತೇಳಿ ಅಲ್ಲಿವರೆಗೂ ಹೋಗ್ಬಾರ್ದು. ಹೆಂಗೈತೆ ನೋಡ್ರಿ ಎಷ್ಟು ಚಂದ ಐತಿ. ಹ್ಞೂ ಕಂದ ಅವ್ರಷ್ಟೇ ಹೋಗ್ಬೇಕು ನೋಡ್ರಿ. ಹಾಂ ಎಷ್ಟು ಚಂದ ಅದ ನೋಡ್ರಿ ಮಂಟಪ ಇವು. ಎಲ್ಲಿ ಬೇ ಮೇಲೆ ಬೇಡ, ಈಗ ಬಿಸಿಲು ಭಾಳ ಐತಿ ಹತ್ತಕ್ಕಾಗಲ್ಲ. ಅಲ್ಲಿ ನೋಡ್ರಿ ತಂಪತ್ನೇ ಆಯ್ತು ಹತ್ಬೋದಿತ್ತು. ಹಾಂ ಮಾಡಿ ಕೂತು ಬಿಸಿಲು ಐತ್ಲ ಬಿಡ್ಲೇಕ ಅವ್ನು ಬಿಡಿ ಎಲ್ಲೋ ಕಣ ಹೋಗೋಣ ನಾವು. ನೀವು ಹೋಗ್ಬೇಕಪ್ಪ ನನಗೆ ಆಗಲ್ಲ ಬಿಡು ಬಿಸಿಲಾಗ. ಚೆನ್ನಾಗಿ ಗಾಳಿ ಅಂತೂ ಭಾರಿ ಐತಿ. ಗವಿ ಮಠ ಗುಡ್ಡ ಹತ್ತಾನ ನೋಡ್ರಿ ಹಾಂ ಅಲ್ಲೇ ಬರಲ್ಲ ಕಾಲು ಸುಡಲ್ಲ. ಏನು ಮಾಡಿ ಮೇಲೆ ಹತ್ಬೋದಿತ್ರಿ, ಸಿಕ್ಕಾಬಿಡಿ ಬಿಸಿಲೈತೆ ಹತ್ತಕ್ಕಾಗಲ್ಲ. ಕಾಲು ಅಂತ ಇಟ್ಟಾಗ ಓಪ ತಂದಿರ್ತಾರಪ್ಪಚ್ಚಿ ಸಿಕ್ಕಿರ್ತಾವ ಹೊರಗೆ. ಏನ ನೋಡ್ದೆ ನೀಗೇನು ಒಂದು ಹುಡುಗಿ ಏನು ಮಾಡ್ತೀವಿ ಖೋಖೋ ಆಡ್ತಾರಲ್ಲ ಹಂಗತ್ತೆ ಕೊಂಬ ಕಂಬ ಹಿಂಗತ್ತೆ ಇಟ್ರ ಹಂಗತ್ತೆ ಅದು ಇರೋವಣೆ ಓಡ್ತಿರ್ತಾರಲ್ಲ ಹಂಗತ್ತೆ ಹಿಂಗಡ್ತಾರ ಓಡಾಡ್ತಾರಲ್ಲ ಹಂಗತ್ತೆ. ಈಗ ನಾವು ಇರೋವಣೆ ಮಾಡ್ತೀವಿ ನೋಡ್ರಿ ಮುಂದೆ ನಾನು ಹುಷಾರೇ ನೋಡಲಿ. ನಡಿ ಪಟ್ಟನ್ ಬಾ ವಾ ಎಷ್ಟು ಚೆನ್ನಾಗಿ ನೋಡ್ರಿ ಇದು ಮಂಟಪ. ಹಾಂ ತಡಿ ಹಿಡ್ಕೋತೇವೆ ಚಂದ ನೋಡ್ರಿ. ಇಲ್ಲಿ ನೀರು ಐತಿ, ಕೊಳ ಅಂತ ಕರೀತಾರೆ ಏನೋ. ನೀರು ಐತಿ ಹಸಿರು ಚಂದ ಐತ್ರಿ ಇದು ಫುಲ್ ಅಲ್ಲಿವರೆಗೂ. ಓ ಪಜ್ಜಿ ನೋಡ್ರಿ ಎಷ್ಟು ಹಸಿರು ಐತಿ, ಏನು ಮಸ್ತ್ ಐತಿ. ಕೊಪ್ಪಳ ಗವಿ ಮಠ. ವಾ ಈಗ ನೋಡ್ರಿ ಅಲ್ಲೇ ಒಂದು ರೀಲ್ಸ್ ಶೂಟ್ ಮಾಡಿಕೊಂಡು ಬಂದ್ವಿ. ಏನು ಮಾಡೋಕ್ಕೂ ಜಾಸ್ತಿ ಟೈಮ್ ಇರಲಿಲ್ಲ ನಮ್ಮ ಹತ್ರ, ಯಾಕಂತ ನಮ್ಮನೆಗೆ ಆರಾಮಿಲ್ಲಂಗೆ ಆತು. ಬಿಸಿಲಾಗ ಅಡ್ಡಾಡಿ ಆದಷ್ಟು ಬೇಗ ಊರಿಗೆ ಹೋಗ್ಬೇಕಂತೇಳಿ ಎಲ್ಲ ಅವಸರ ಮಾಡಿ 1 ತಾಸು ಕಳೆದಿಲ್ಲ ನಾವು. 1 ತಾಸ್ನಾಗ ಎಲ್ಲ ಮಠ ನೋಡಿಕೊಂಡು ಆಮೇಲೆ ಏನಾದರೂ ಸ್ವಲ್ಪ ತಿಂದ್ಕೊಂಡು ಬಂದ್ವಿ. ಒಟ್ಟಿನಲ್ಲಿ ಒನ್ ಡೇ ಸ್ಮಾಲ್ ಟ್ರಿಪ್ ಅಂತ ಕರಿಬೋದು, ಆ ರೀತಿಯಾಗಿ ಆಯಿತು. ಒಟ್ಟಿನಲ್ಲಿ ಬಿಸಿಲಾಗ ಒಂದು ಟ್ರಿಪ್ ಮಾಡಿ ಬಂದ್ವಿ ನಾವು. ಮುಖ ಮೈ ಮುಸುಡಿ ಎಲ್ಲ ಟ್ಯಾನ್ ಮಾಡ್ಕೊಂಡು ಹೆಂಗಿದ್ದು ಮುಸುಡಿ ಹೆಂಗಾಗಿದ್ವಿ ಎಲ್ಲರೂ ಹೋಗೋರು ಅಷ್ಟೊತ್ತಿಗೆ. ಆದರೆ ನಿಜ ಹೇಳ್ತೀನಿ ಹೋಗಿದ್ದಕ್ಕೆ ಖುಷಿ ಅಂತ ಆಯ್ತು, ಯಾಕಂದ್ರೆ ಅಂಥ ಒಳ್ಳೆ ಮಠ ನೋಡಿ ಬಂದ್ವಿ. ಇದಕ್ಕಂತೇಳಿ ಹೋಗ್ಬೇಕಂದಾಗ ಟೈಮ್ ಸಿಗ್ತಿರಲ್ಲ, ಹೋಗೋಕ್ಕಾಗಿರಲ್ಲ. ಇದು ಅಚಾನಕ್ಕಾಗಿ ಭೇಟಿ ಕೊಟ್ವಿ ನಾವು ಸಡನ್ನಾಗಿ. ನಮ್ಮಕ್ಕ ಅತಿ ಒತ್ತಾಯ ಮಾಡಿಲ್ಲ ಅಂತ ಹೋಗಿದ್ದು. ನಿಜ ಹೋಗೋಕೆ ಇಷ್ಟ ಇರಲಿಲ್ಲ ಈ ಬಿಸಿಲಾಗ, ಇವ್ರಿಗೆ ಆರಾಮ ಬೇರೆ ಎಲ್ಲ ಎಲ್ಲಿ ಕರ್ಕೊಂಡು ಅಡ್ಡಾಡೋದು ಅಂಥೇಳಿ. ರೇಣುಕಾಗೆ ಇಷ್ಟ ಇರಲಿಲ್ಲ, ಬೇಡ ಬಾ ಮನ್ಯಾಗ ಊಟ ತೊಂದರೆ ಆಗತ್ತಾ ಪ್ರಶಾಂತಗ ಅಮ್ಮಗ ಅಂಥೇಳಿ. ಅವಳು ಇಷ್ಟ ಇರಲಿಲ್ಲ. ಆದರೂ ಇವರು ಒತ್ತಾಯ ಮಾಡಿದಕ್ಕೆ ಹೋಗಬೇಕಾಯ್ತು. ಅವ್ರ ಮಾತಿಗೆ ಸ್ವಲ್ಪ ರೆಸ್ಪೆಕ್ಟ್ ಆದರೂ ಕೊಡ್ಬೇಕಂತೇಳಿ ಹೋಗಿದ್ರು ಅಷ್ಟೇ. ಮತ್ತು ಪ್ಲ್ಯಾನ್ ಮಾಡ್ಕೊಂಡಂತೂ ಹೋಗಿರಲಿಲ್ಲ ನಾವು ಇಲ್ಲಿಗೆ. ನೋಡ್ರಿ ಅಂದ್ ಬ್ಯಾಗ್ ಹೊಡೆದಿಲ್ಲ. ಈಗ ನಾವು ಪ್ರಸಾದಕ್ಕೆ ಹೊಂಟೀವಿ ರೀ. ನೋಡ್ರಿ ಗದ್ಲ ಭಾಳ ಗದ್ಲ ಐತಿ. ನಂಗೆ ಭಾಳ ಖುಷಿ ಆಯ್ತು. ಗವಿಮಠ ಇಷ್ಟು ನೋಡೋಂಥ ಪ್ಲೇಸ್ ಈ ಪರಿ ಆಗೈತೆ ಅಂತೇಳಿ. ಅವಾಗ ಬೇಜಾರಾಗೈತಿ, ಇಂಥ ಒಳ್ಳೆ ಪ್ಲೇಸ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂತೇಳಿ. ಭಾಳ ಜನ ಬಂದಾರೆ. ಬಿಸಿಲಾಗ ಕಾಲು ಸುಡ್ತಾವ್ರಿ. ಇನ್ನೂ ತಂಪತ್ನೇ ಬಂದಿದ್ದು ಚಲೋ ಆಕಿತ್ತು. ಹಾಂ ನಡಿ. ಹಾಂ ತೊಗೊಂಡು ನೀನು ಜಾಣಿಗೆ ಹೇಳ ನನ್ನ ಜೊತೆ ಇದ್ದು ಎಲ್ಲ ಮುದ್ದಿ ಅವ್ರು. ಹಾಂ ಹಸಿರು ನೋಡ್ರಿ ಕಲ್ ಚಂದ ಹೊಟ್ಟರ ತನು ಕಿಬ್ಬಿ ಒಳ ಹಾಲಿಗೆ ಬಂದೇವ್ರಿ. ಹಾಂ
ಸ್ವೀಟ್ ಅಷ್ಟು ಹಾಕೊಂಡಾರೆ. ಏಯ್ ಸರಿ ಕ್ಯೂ ನೋಡ್ರಲ್ಲಿ ಮಾಡ್ಕೊಂಡು ಹೊರಗೆ ಹೊಂಟಿವ್ರಿ. ಈಗ ಚಪ್ಪಲ್ ತೊಗೋಬೇಕು, ನನ್ನ ಕತ್ಲ ಇರುತ್ತಾ ಇಲ್ಲಿ ನೋಡ್ರಿ ಹಸರು. ಇದು ಎಂಟ್ರಿ, ಇದು ಎಲ್ಲಿ ಕೂಡ ಥರ ಅದ ಊಟದ್ದು ಎಂಟ್ರಿ. ಅದು ಎಲ್ಲ ಕಡೆ ಮ್ಯಾಟ್ ಹಾಕ್ಯಾರ ಖರೆ ರೀ, ಆದರೂ ಮ್ಯಾಟ್ನಾಗ ಕಾಲು ಸುಡ್ತಿರ್ತಾವ. ಬಟ್ ಬೇಸ್ ಇಲ್ಲ ಅಷ್ಟು ಆಗ್ತಾಯಿದ್ರೆ ಇಷ್ಟು ನಡೆಯಕ್ಕೆ ಹಾಕಿದ್ದೆ ನಿಮ್ಗೆ. ಎಷ್ಟು ಚಂದ ಐತೆ ನೋಡ್ರಿ ಮಟ್ಟ. ಹಾಂ ಹಾಂ ಓಡು, ಇಲ್ಲೇ ಐತಿ ಗಿಡದ ನೇಳು. ಒಂದು ಐಜಿ ಬಾ. 2 ಹೆಜ್ಜೆ ಆತ ನಿಂಗೆ, ನಮ್ಗೆ 1 ಹೆಜ್ಜೆ ಆತ. ನಾನು ಬಿಟ್ಟು ಮುಂದೆ ಹೋಗ್ಬಿಡ್ತಾಳ್ರಿ. ಹೋಗಿ ಚಪ್ಪಲ್ ತೊಗೊತೀನಂತ ಹೋಗ್ಯಾಳ. ಚೀಟಿ ನಮ್ಮ ಕಡೆ ಐತೆ, ಅದು ಬಂದು ನಿಂತಾಳೆ ಇಲ್ಲಿ. ಹಾಂ ಯಾರವ ತನು ಪ್ಯಾಂಟ್ ಇದಿಲ್ಲ ಸರಿ ಇಲ್ಲ ಅವಂಗ ಲೂಸ್ ಆಗೈತೆ. ಇನ್ನೊಮ್ಮೆ ನೋಡ್ಕೊಂಬಿಟ್ರಿ ಗವಿ ಮಟ್ಟ ಅಂತ ಹೊರಗೊಂಟಿ ನಾವು. ನಮ್ಮ ನಂದಮ್ಮ 1 ರೌಂಡ್ ಹಾಕ್ಸ್ಕೊಂಡ್ಬಿಟ್ಲು. ಎಲ್ಲಿ ಕುಂದಿಸ್ಲಿಲ್ಲ, ಎಲ್ಲ ಏನು ನಿಲ್ಲಿಸ್ಲಿಲ್ಲ. ಓಡಾಡಿ ಎಲ್ಲ ಐತೆ. ಸುಮ್ಮನೆ ಉಪ್ಪಳ ಮಾರ್ಕೆಟ್ನಾಗ ಅಲ್ಲ ಬಸ್ ಸ್ಟ್ಯಾಂಡ್. ಹಾಂ ಬಾ ಬಸ್ ಹತ್ತಾನ ಬಾ. ಈಗ ನಡಿ, ನಮ್ಮ ತನಗೆ ನಿದ್ದೆ ಬಂದುಬಿಟ್ಟೈತ್ರಿ. ಕಿರಿಕಿರಿ ಕೊಡತ್ತ ನಮ್ಮ ಬಸ್ ಹತ್ತಾನ ಅಂತೇಳಿ ಹತ್ತೇ ಬಿಡ್ತೀವಿ ಬಸ್. ಹ್ಞೂ ಬೇಗ ಹಿಂದದನ್ನ ಇಲ್ಲಿ ಚಾ ಕುಡ್ಸತ್ತಾರೆ. ಅಲ್ಲಿ ಒಂದು ಎಗ್ರೆಸ್ ಇಲ್ಲ, ಇಷ್ಟು ನಡು ಒಂದು ಎಗ್ರೆಸ್ ಒಲ್ಲ ಬಿಟ್ಟು ಬಂದೀವಿ ಬೈದ್ಲು. ಈಗ ಇಲ್ಲಿ ಚಾ ಕರ್ಕೊಂಡ ಚಾ ಕುಡಿದು ಬಸ್ ಹತ್ಬೇಕು. ಈಗ ನಾವು ಅಪೋಸಿಟ್ ಅದೀವಿ, ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅದೀವಿ. ಹೋಗೋಣ. ಹಾಂ ಚಾ ಕುಡಿದ್ರು, ಇಲ್ಲೇ ಬಂದು ಚಾ ಕುಡಿದೀವಿ. ಸತ್ತೀವಿ ಆಡಿನಡಿ ಬಸ್ ಹತ್ತೀವಿ. ಎಲ್ಲ ಕಡೆ ಸ್ಟಾಪ್ ಆಗೋದು. ಇದು ತಳಕಲ್. ಈಗ ತಳಕಲ್ ಬಿಟ್ಟು ಗದಗ ಬಸ್ ಗದಗ ಹೋಗ್ತೀವಿ ನಾವು. ಅಲ್ಲಿಂದ ನಮ್ಗೆ 6 ಗಂಟೆ ಬಸ್ ಇದು ತಂದೆ ಹೊರ್ತೀವಿ ರೀ. ನೋಡೋದಕ್ಕೆ ಏನೇನಾಗುತ್ತೆ ಅಂತೇಳಿ ಮನೇಲಿ ಮಲ್ಕೊಳ್ಳೋಣ, ಇವ್ರು ತನ್ನೂ ಮಲ್ಕೊಳ್ಳೋಂತೀವಿ. 1 ತಾಸು ಬಿಟ್ಟರೆ 2 ತಾಸು ಬರ್ತೀವಿ. ನಮ್ಮ ಅಕ್ಕ ಅವರೆಲ್ಲ ಹಿಡ್ಕೋತಾರ. ಮಕ್ಕ ನೋಡ್ರಿ ಹೆಂಗಾಯ್ತು, ಮಕ್ಕ ನೋಡಿ ಹೆಂಗಾಯ್ತು ನೋಡ್ಕೊ. ಹೋದ್ರಿ ಮನೆಗಪ್ಪ ಇಲ್ಲಿ ತಗೋ. ಕಪ್ಪ ಹಿಡಿದ್ರಿ 16 ಈಚೆಗೆ ಬರ್ತೀವಿ. ಈ ಕಡೆ ಮುಖಂಡೆ ಬೈಕ್ ತಗೊಂಡು ಹತ್ತಿಸ್ಕೊಂಡು ಹೋಗಲ್ಲ. ಗೊತ್ತು ಇದ್ದಿದ್ದ ಮಾಡಲ್ಲ. ಇನ್ನು ಅವ್ರು ಏನೋ ಎಲ್ಲ ಒಂದು ಕಡೆ ಮೂಲ ಇದ್ಕೊಂಡು ನಮ್ಗೆ ನೋಡ್ತಿರ್ತಾರೆ. ಅಟ್ಲೀಸ್ಟ್ ನಮ್ಮ ಕಷ್ಟಕರ ಓ ಹಿಂಗಾಗಿತ್ತ ಅಂತೇಳಿ ಸ್ಪಂದಿಸ್ತಾರೆ. ನಮ್ಮ ಹ್ಞೂ ಅದನ್ನ ಹತ್ಬೇಕಿತ್ತು, ಇದನ್ನ ಹತ್ಬೇಕಿತ್ತು ಅನ್ನಲ್ಲ. ಮತ್ತು ಉರೇ ಬೆಂಕಿ ತುಪ್ಪ ಸುರಲ್ಲ ಅವರು. ಅದ್ರ ಸಮಸ್ಯೆ ಬಿಡ್ರಿ, ಹಿಂಗೆ ಅಡ್ಡಾಡಿ ಬರ್ತಿತ್ತು ಬಿಡ್ರಿ, ಹಿಂಗೆ ಆಗ್ಬಾರ್ದು ಬಿಡ್ರಿ ಅಂತ ಅಂತಾರೆ. ಈಗ ನೋಡ್ರಿ ನಾವು ಗದಗ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೀವಿ. ಎತ್ತಾಗೂ ಬಸ್ ಇಲ್ಲ, ಇಲ್ಲೇ ನಿಂತೀವಿ. ನೋಡ್ಬೇಕು ಎತ್ತಾಗ ಹೋಗೋದಾಗತ್ತೇನ ಕರ್ಮ ಇಲ್ಲಿ ಬಂದ್ರೆ. ಅದ್ರಾಗ ಇದು ಈ ಬಸ್ ಫ್ರೀ ಅದಾಗಿದೆ. ಗದ್ಲ ಬಸ್ 8:15 ಆಗೈತ್ರಿ. ಈಗ ಬಂದು ಒಡ್ಡಾಟಿಗೆ ನಾವು 6:15 ಬಸ್ಸು 6:40 ಬಿಡುತ್ತಲ್ಲಿ. ಹಂಗಾಗಿ ಲೇಟ್ ಆಯಿತು.